ನಮಸ್ಕಾರ. ಕರ್ನಾಟಕ ಗಿಲ್ಲಿಗೆ ಬಂತು ಬಹುದೊಡ್ಡ ಸಿನಿಮಾ ಆಫರ್. ಇಲ್ಲಿಂದ ಗಿಲ್ಲಿ ಕರ್ನಾಟಕದ ಬಲು ಸ್ಟಾರ್ ನಟ ಎನ್ನುವಂತಹ ವಿಚಾರದ ಬಗ್ಗೆ ನೀವು ಒಂದು ಮಾತಾಡಕ್ಕೆ ಬಂದ್ಬಿಟ್ಟಿನಿ. ಯಾಕಪ್ಪ ಅಂದ್ರೆ ಕರ್ನಾಟಕದೊಳಗೆ ಇವತ್ತು ಬಿಗ್ ಬಾಸ್ ಸೀಸನ್ ವಿನ್ನರ್ ಆಗಿರುವಂಥ ಗಿಲ್ಲಿಯ ಬಗ್ಗೆ ಎಲ್ಲೆಡೆಯಲ್ಲೂ ಕೂಡ ಸುದ್ದಿ ಮಾತು. ಈಗ ಗಿಲ್ಲಿ ಬಿಗ್ ಬಾಸ್ ಮುಗೀತು, ಕಾಮಿಡಿ ಶೋ ಮುಗೀತು, ಭರ್ಜರಿ ಬ್ಯಾಚುಲರ್ಸ್ ಮುಗೀತು, ಎಲ್ಲ ಮುಗೀತು, ಗಿಲ್ಲಿ ಕಾಮಿಡಿ ಮುಗೀತು. ಈಗ ಮುಂದೇನು ಗಿಲ್ಲಿ ಆಯ್ಕೆ ಮುಂದೇನು, ಗಿಲ್ಲಿ ಮುಂದೆ ಏನು ಮಾಡ್ತಾನೆ, ಏನು ಮಾಡಬಹುದು, ಬಿಸ್ನೆಸ್ ಮಾಡ್ತಾನೆ, ರಾಜಕೀಯಕ್ಕೆ ಬರ್ತಾನೆ, ಸಿನಿಮಾ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಶಾರ್ಟ್ ಫಿಲಮ್ ಮಾಡ್ತಾನೆ, ಏನು ಮಾಡ್ತಾನೆ ಎಂತಕ್ಕಂಥ ವಿಚಾರಗಳು ನಮ್ಮ ತೊಳೆಯೊಳಗೆ ಕುಂತು ಬಿಟ್ಟಾವ. ಈ ಗಿಲ್ಲಿ ಏನು ಮಾಡ್ತಾನೆ ಅಂತಕ್ಕಂಥ ವಿಚಾರದ ಬಗ್ಗೆ ನೀವು ಮುಂದೆ ಮಾತಾಡಕ್ಕೆ ಬಂದಿನಿ. ಯಾಕಂದ್ರೆ ಇವತ್ತೆಲ್ಲ ಡೈರೆಕ್ಟರ್ಗಳು ಭಾಳ ಮಂದಿ ಕಾಯಕ್ಕೆ ಕುಂತು ಬಿಟ್ರೆ ಗಿಲ್ಲಿಗೆ ಸಿನಿಮಾ ಮಾಡಬೇಕು, ಗಿಲ್ಲಿಂದ ಒಂದಷ್ಟು ಅಮೌಂಟ್ ಬಂದೇ ಬರ್ತದೆ. ಈಗ ಆತನ ಕ್ರೇಜ್ ಅದ, ನಾವು ಸಿನಿಮಾ ಮಾಡಿ ತಿಂಡಿ ತೆಕ್ಕೊಂಬಿಡ್ಬೇಕು, ಅದು ಪಾಸರಾಗಲಿ ಫೇಲರ್ ಆಗಲಿ ರೊಕ್ಕ ಮಾಡ್ಕೊಂಬಿಡ್ಬೇಕು ಅನ್ನೋಂಥ ವಿಚಾರದೊಳಗೆ ಡೈರೆಕ್ಟರ್ಗಳು ಕುಂತು ಬಿಟ್ಟಾರೆ. ಆದರೆ ಗಿಲ್ಲಿ ಇರುವಂಥ ಬಿಜಿ ಶೆಡ್ಯೂಲ್ ಒಳಗೆ ಆತ ಯಾವ ಕಡೆ ಹೋಗ್ಬೇಕು, ಈ ಕಡೆ ಸಿನಿಮಾ ಹೋಗ್ಬೇಕಾ, ಈ ಕಡೆ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾ, ಈ ಕಡೆ ಅಭಿಮಾನಿಗಳನ್ನ ಭೇಟಿ ಆಗ್ಬೇಕು, ಇಲ್ಲ ಮನೆಯವ್ರಿಗೆ ಟೈಮ್ ಕೊಡ್ಬೇಕಾ, ಒಂದು ಗೊತ್ತಾಗಲಾರ್ದಂಗೆ ಗಿಲ್ಲಿಗೆ ತಲೆ ಕೆಟ್ಟು ಕುಂತು ಬಿಟ್ಟಾನೆ. ಸೊ ಇದು ಎಲ್ಲದರ ಮಧ್ಯೆ ಈ ಕಡೆ ಕೆಲವೊಂದಷ್ಟು ಸ್ಟಾರ್ ನಟರಾಗಿರ್ಬೋದು, ಕೆಲವೊಂದಷ್ಟು ಸ್ಟಾರ್ ಡೈರೆಕ್ಟರ್ಸ್ ಆಗಿರ್ಬೋದು, ಇವತ್ತು ಸಿನಿಮಾ ಆಫರ್ಗಳನ್ನು ಕೊಡೋದ್ರ ಮುಖಾಂತರ ಇವತ್ತು ಎಲ್ಲೆಡೆಯಲ್ಲೂ ಸುದ್ದಿ ಆಗ್ತತಾರೆ. ಏನಪ್ಪ ಅಂತಾರೆ, ಗಿಲ್ಲಿಗೆ ಒಂದು ಸಿನಿಮಾ ಆಫರ್ ಕೊಡಬೇಕು, ಆತನ ಜೊತೆಗೆ ಸಿನಿಮಾ ಮಾಡಬೇಕು, ನಾವು ಬರೆದಿರುವಂಥ ಕತೆ ಅದಕ್ಕೆ ಸೂಟ್ ಆಗ್ತದ, ಬರಿಬೇಕು, ಕೊಡಬೇಕು, ಆತ ಗೆಲ್ಲಬೇಕು, ಆತನೊಂದಿಗೆ ನಾವು ಒಂದಿಷ್ಟು ಗೆಲ್ಲಬೇಕಂತಕ್ಕಂಥ ವಿಚಾರದೊಳಗೆ ಇವತ್ತು ಸ್ಟಾರ್ ಡೈರೆಕ್ಟರ್ಗಳು ಭಾಳ ಮಂದಿ ಕುಂತುಬಿಟ್ರೆ. ಆ ವಿಚಾರದೊಳಗೆ ಮೊಟ್ಟ ಮೊದಲನೇದಾಗಿ ನೇರವಾಗಿ ಸುದ್ದಿಗೆ ಬಂದುಬಿಡ್ತೀನಿ. ತರುಣ್ ಸುಧೀರ್ ಅವರು ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಮಹಾನಟಿ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿರುವಂತಹ ಮತ್ತು ಕಾಟೇರ ಸಿನಿಮಾವನ್ನು ಮಾಡಿದಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಿಗೆ ಕಾಟೇರನ ಸಿನಿಮಾವನ್ನು ಮಾಡೋದ್ರ ಮುಖಾಂತರ ಕಾಟೇರಮ್ಮನ ಆಶೀರ್ವಾದ ಪಡೆದು ಬಹುದೊಡ್ಡ ಡೈರೆಕ್ಟರ್ ಆಗಿರುವಂತಹ ತರುಣ್ ಸುಧೀರ್ ಅವರು ಮತ್ತು ಅವರು ಜೊತೆಗಿನ ಇನ್ನೊಂದಷ್ಟು ಭಾಗದ ಡೈರೆಕ್ಟರ್ಸ್ಗಳು, ಅವ್ರಿಗೆ ಪರಿಚಯ ಇರುವಂಥ ಡೈರೆಕ್ಟರ್ಸ್ಗಳು ಎಲ್ಲರೂ ಗಿಲ್ಲಿಯನ್ನು ಅವರ ಸಿನಿಮಾದಲ್ಲಿ ಹೀರೋ ಆಗಿ ಮಾಡ್ಬೇಕಂತ ಪಣ ತೊಟ್ಟುಬಿಟ್ರೆ. ಆದರೆ ಗಿಲ್ಲಿಗೆ ಹೀರೋ ಸೆಂಟಿಮೆಂಟ್ ನಡೀತದ, ಅದು ವರ್ಕ್ ಆಗ್ತದ, ಅಥವಾ ಗಿಲ್ಲಿಗೆ ಯಾವ ರೀತಿ ಇರಬೇಕು ಡೈಲಾಗ್ಸು, ಅಥವಾ ಗಿಲ್ಲಿಗೆ ಯಾವ ರೀತಿ ಎಮೋಷನ್ಸ್ ಕೊಡಬೇಕು. ಸಿನಿಮಾ ಅಂತಂದ್ರೆ ಎಮೋಷನ್ ಇರ್ತದೆ, ಕಾಮಿಡಿ ಇರ್ತದೆ, ಲವ್ ಇರ್ತದೆ, ಮತ್ತೊಂದು ಇರ್ತದೆ, ಮಗದೊಂದು ಇರ್ತದೆ, ಸುಡುಗಾಡು ಧ್ವನಿ ಇರ್ತದೆ ಸಿನಿಮಾದೊಳಗೆ. ಸೊ ಹಾಗಾಗಿ ಎಲ್ಲ ಕ್ಯಾರೆಕ್ಟರ್ಗಳಿಗೆ ಹೋಲುವಂಥ ಒಬ್ಬ ವ್ಯಕ್ತಿ ಬೇಕು. ಗಿಲ್ಲಿ ಎಲ್ಲವನ್ನ ಮಾಡುವಂತಹ ಕಲಾವಲ್ಲವ ಅನ್ನುವಂಥದ್ದು ನಮಗೆ ಗೊತ್ತದ, ನಿಮಗೆ ಗೊತ್ತದ, ಡೈರೆಕ್ಟರ್ಗೆ ಗೊತ್ತದ, ಕರ್ನಾಟಕ ಜನತೆಗೆ ಎಲ್ಲರಿಗೂ ಗೊತ್ತದ. ಆದರೂ ಕೂಡ ಒಂದು ವಿಚಾರ ಏನಪ್ಪ ಅಂದ್ರೆ ಸಿನಿಮಾ ಹಿಟ್ ಆಗಬೇಕು. ಯಾಕಪ್ಪ ಅಂದ್ರೆ ಗಿಲ್ಲಿಗೆ ಈಗಿರುವಂಥ ಕ್ರೇಜ್ ಸಿನಿಮಾ ಬಂದಮೇಲೆ ಡಬಲ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಹಂಗಾಗಿ ಗಿಲ್ಲಿ ವಿಚಾರ ಏನಪ್ಪ ಅಂತಂದ್ರೆ ಇವತ್ತು ನೀವು ನೋಡ್ತಿರ್ಬೋದು, ಗಿಲ್ಲಿ ಎಲ್ಲೆಡೆಯಲ್ಲೂ ಕಾರ್ಯಕ್ರಮಗಳು ಫುಲ್ ಬಿಜಿ ಅದಾನ. ಆತ ಮೊದಲು ಏನು ಮಾಡ್ತನಪ್ಪ, ಶಾರ್ಟ್ ಫಿಲಮ್ ಮಾಡ್ತದೆ, ಅದಾದ ನಂತರ ಕಾಮಿಡಿ ಕಿಲಾಡಿಗೆ ಬಂದ, ಅದಾದ ನಂತರ ಭರ್ಜರಿ ಬ್ಯಾಚುಲರ್ಸಿಗೆ ಬಂದ, ಅದಾದ ನಂತರ ಬಿಗ್ ಬಾಸಿಗೆ ಬಂದ, ಇವತ್ತೆಲ್ಲ ಕಡೆಗೆ ಗಿಲ್ಲಿ ಗಿಲಿ ಅಂತೇಳಿ ಗಿಲ್ಲಿ ಗಿಲ್ಲಿ ಅನ್ಕೊಂಡು ನಿಂತು ಅಷ್ಟರ ಮಟ್ಟಿಗೆ ಗಿಲ್ಲಿ ಹೆಸರು ಮಾಡ್ಬಿಟ್ಟಾನೆ. ಅದಕ್ಕಿಂತ ಮುಂಚೆ ಏನು ಮಾಡೋದು, ಭಾರಿ ಡೈಲಾಗ್ ಹೊಡಿತಿದ್ದ, ಶಾರ್ಟ್ ಫಿಲ್ಮ್ಗಳು ಮಾಡ್ಯಾನ. ನಲ್ಲಿ ಮೂಳೆ, POT, ರಾಮಾಚಾರ್ಯ ವಿಡ್ಸ್ ಮಾರ್ಗ್ರೇಟು, ಅದ ನಂತರ ರೋಡ್ ಸೈಡ್ ರಂಗನಾಥ, ಏನು ಒಂದೊಂದು ಟೈಟಲ್ ನೋಡ್ಬೇಕು ನೀವು. ಆಮೇಲೆ ಇನ್ನೊಂದು ಐತೆ, ಅದು ಯಾವುದಪ್ಪ, ಟಿಕ್ ಟಾಕ್ ತೀಟೆ, ಆನ್ಲೈನ್ ಚಾಪ್ಟ್ರು, ಹಲವಾರು ಶಾರ್ಟ್ ಫಿಲ್ಮ್ಗಳನ್ನು ಮಾಡ್ಯಾನ. ಒಂದು 8 ಶಾರ್ಟ್ ಫಿಲಮ್ ಮಾಡ್ಯಾನ, ಒಂದಕ್ಕೊಂದು ಟಾಪು. ಇವತ್ತೇನು ಬೆಂಕಿ ಅಂದ್ರೆ ಬೆಂಕಿ ಓಡಾಕಚ್ಚವನೇ. ಬಿಗ್ ಬಾಸ್ ಬಂದ ಮ್ಯಾಗಂತೂ ಮತ್ತೊಂದಿಷ್ಟು ಓಡಾಕತ್ತಿಬಿಟ್ಟಾವು. ಏನು ಡೈಲಾಗ್ ಟು ಡೈಲಾಗ್, ಒಂದು ಉಸಿರು ಬಿಡ್ಲಾರ್ದಂಗೆ ಡೈಲಾಗ್ ಹೇಳುವಂಥದ್ದು, ಮಾತಿಗೆ ಮಾತು ಟಕ್ಕರ್ ಕೊಡುವಂಥದ್ದು, ಏನು ಆ ಆ್ಯಕ್ಷನ್ ನೋಡ್ಬೇಕು, ಆ ಕಣ್ಣುಗಳ ಭಾವನೆ ನೋಡ್ಬೇಕು, ಏನು ಕಲಾವಲ್ಲವ. ಎಲ್ಲ ವಿಚಾರದಲ್ಲ ಬೆಂಕಿ ಅಂದ್ರೆ ಬೆಂಕಿ ಆ್ಯಕ್ಟಿಂಗ್ ಮಾಡಿಬಿಟ್ಟಾನ. ಈಗ ಆತಗೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಕಾಯಕ್ಕೆ ಹಚ್ಚಿಬಿಟ್ರೆ, ಕಾವ್ಯನ ಹಾಕ್ಯಂಡು ಸಿನಿಮಾ ಮಾಡಬೇಕು, ಗಿಲ್ಲಿನ ಹಾಕ್ಯಂಡು ಸಿನಿಮಾ ಮಾಡಬೇಕು, ಯಾರನ್ನ ಹಾಕ್ಯಂಡು ಸಿನಿಮಾ ಮಾಡಬೇಕು, ಯಾರು ನಕ್ಕ್ಯಂಡು ನಾವು ದುಡ್ಡು ಮಾಡಬೇಕು, ಯಾವ ರೀತಿ ಇರಬೇಕಂತದ್ದು ಎಲ್ಲರೂ ಕಾಯಕ್ಕೆ ಹಚ್ಚಿಬಿಟ್ರೆ. ಅದೇ ರೀತಿ ಸ್ಟಾರ್ ಡೈರೆಕ್ಟರ್ ಆಗಿರುವಂಥ ತರುಣ್ ಸುಧೀರ್ ಅವರಿಂದ ಈಗ ಒಂದು ಆಫರ್ ಬಂದೈತೆ ಅಂತಕ್ಕಂಥ ಸುದ್ದಿ ಕೇಳಕತ್ತೀನಿ. ಯಾಕಪ್ಪ ಅಂದ್ರೆ ಅವ್ರು ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಗಿಲ್ಲಿ ಖಾಲಿ ಕುಂದ್ರಬಾರ್ದು, ಈಗ ಸದ್ಯ ಅವನಿಗಿರುವಂಥ ಕ್ರೇಜ್ ಅವನು ಬೆಳಕಬೇಕು, ಹೀಗೆ ಕೆಲವೊಬ್ಬರಿಗೆ ಕೆಲವೊಂದು ಬಾರಿ ಮಾತ್ರ ಟೈಮ್ ಬರ್ತದೆ, ಸೊ ಹಂಗಾಗಿ ಗೆದ್ಕೊಂಬಿಡ್ಬೇಕು ಅನ್ನುವಂಥ ವಿಚಾರದೊಳಗೆ ಅವರು ತರುಣ್ ಸುಧೀರ್ ಅವರು ಹೇಳ್ಯಾರ. ಆ ಮಾತಿನ ಬಗ್ಗೆ ಇವತ್ತು ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಆದರೆ ಏನಪ್ಪ ಅಂತಂದ್ರೆ, ಈಗ ಗಿಲ್ಲಿದ ಆಲೋಚನೆ ಏನಪ್ಪ ಅಂತಂದ್ರೆ, ಆತಗ ಇವಾಗ ನನಗಿರುವಂಥ ಕ್ರೇಜು, ಕರುನಾಡ ಜನರು ಕೊಟ್ಟಿರುವಂಥ ಆಶೀರ್ವಾದ, ಕರುನಾಡ ಜನರ ವಿಶ್ವಾಸ, ಈ ಪ್ರೀತಿ ನಾನು ಹಿಂಗೆ ಉಳಿಸಬೇಕು, ನಾನು ಸಿನಿಮಾ ಹಿಟ್ ಆಗಬೇಕು, ಇಲ್ಲ ಫ್ಲಾಪ್ ಆಗಬಾರ್ದು, ಅದ್ರ ಬಗ್ಗೆ ಚರ್ಚೆ ಮಾಡಕತ್ತಾನೆ, ವಿಚಾರ ಮಾಡಕತ್ತೀನಿ. ಯಾವ ರೀತಿ ನನಗೆ ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿದ್ರೆ ನಾನೇ ಡೈರೆಕ್ಟರ್ ಆಗ್ಬೇಕಾ, ಅಥವಾ ನಾನೇ ಕತೆ ಬರೀಬೇಕಾ, ಅಥವಾ ನಾನೇ ಡೈಲಾಗ್ ಬರೀಬೇಕಾ, ಹೆಂಗೆ ಮಾಡಲಿ ನಾನು, ಈ ಜನರ ಪ್ರೀತಿ ಇದೇ ರೀತಿ ನಾನು ಉಳಿಸ್ಕೊಂಡು ಹೋಗ್ಬೇಕಲ್ಲ, ಇದು ಬಹುದೊಡ್ಡ ಜವಾಬ್ದಾರಿ ನಂದು. ನಾನು ಮೊದಲೆಲ್ಲ ಒಂದು ಹುಚ್ಚುಚ್ಚಾಕಾರ ತಿಕ್ಕೊಳ್ಳಿದ್ದಂಗೆ ಅಡ್ಡಾಡ್ತಿದ್ದೆ, ಎಲ್ಬೇಕಲ್ಲ ಬರ್ತಿದ್ದೆ. ಈಗ ಜನ ಎಲ್ಲಿ ಹೋದರೂ ಕೂಡ ನನ್ನ ಅಭಿಮಾನಕ್ಕೋಸ್ಕರ ಓಡಿ ಬರ್ತಾರೆ. ನಾ ಇದ್ದಲ್ಲಿಗೆ ಇಷ್ಟೆಲ್ಲ ಪೊಲೀಸರು ಕಾವಲಾದರೂ ಕೂಡ ನನ್ನಿಂದ ಓಡಿ ಬಂದು ಸೆಲ್ಫಿ ತೊಗೊತಾರೆ, ನನಗೆ ಅಷ್ಟು ಗೌರವ ಕೊಡ್ತಾರೆ, ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಆಹ್ವಾನ ನೀಡೋಕ್ಕಿಚ್ಚಾರೆ. ಇವರ ಪ್ರೀತಿಗೆ ನಾನು ಸೋತು ಬಿಟ್ಟಿನಿ, ಇವರ ಪ್ರೀತಿ ಉಳಿಸ್ಕೋಬೇಕಲ್ಲ ಅನ್ನೋದು ಚಿಂತೆ ಗಿಲ್ಲಿಗೆ. ಡೈರೆಕ್ಟರ್ಗಳಿಗೆ ಅದು ಸಿನಿಮಾ ಹೆಂಗಾರಾಗಲಿ ಮೊದಲು ಗೆದ್ಸೆ ಮಾಡ್ಬೇಕು, ನಾವು ಹಾಕ್ಕೊಂಬಿಡೋಕೆ ಸಿನಿಮಾದಾಗ ರಿಜಿಸ್ಟರ್ ಮಾಡ್ಕೊಂಬಿಡೋಕು, ಒಂದು ಸ್ಟೇಟ್ಮೆಂಟ್ ಬರ್ಸ್ಕೊಂಡು ಅದು ಸೈನ್ ಮಾಡ್ಸ್ಕೊಂಬಿಟ್ರೆ ಕಲಾಸ್, ನಮ್ಗೆ ಸಿನಿಮಾ ಮಾಡಿ ಕೊಡಲೇಬೇಕು ಅನ್ನೋ ವಿಚಾರದ ಕುಂತ್ಕೊಂಡು ನಾವು ದುಡ್ಡು ಮಾಡ್ಕೊಂಬಿಡೋಕೆ ಅನ್ನೋ ವಿಚಾರದಾಗ ಡೈರೆಕ್ಟರ್ಗಳು ಕುಂತ್ಬಿಟ್ರೆ. ಆದರೆ ನೀವು ತರುಣ್ ಸುಧೀರ್ ಅವರು ಹಂಗೇನಿಲ್ಲ, ಅವರು ಚೌಕ ಸಿನಿಮಾ ಮಾಡ್ಯಾರ, ರಾಬರ್ಟ್ ಸಿನಿಮಾ ಮಾಡ್ಯಾರ,
ಅದಾದ ನಂತರ ಇನ್ನೊಂದು ಯಾವುದಪ್ಪ ಹೊಸ್ದಾಗಿ ಬಂತು ಮೊನ್ನೆ ದರ್ಶನ್ ರವರ ಸಿನಿಮಾ ಕಾಟೇರ. ಆ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿರುವಂಥ ಒಂದು ರೆಸ್ಪಾನ್ಸು. ಚೌಕ ಆಗಿರ್ಬೋದು, ರಾಬೋಟ್ ಆಗಿರ್ಬೋದು ಮತ್ತು ಕಾಟೇರ ಆಗಿರ್ಬೋದು, ಹಲವಾರು ಸಿನಿಮಾಗಳು ಹಿಟ್ ಸಿನಿಮಾಗಳೇ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಕೂಡ ಹಿಟ್ ಸಿನಿಮಾಗಳೇ. ಸೊ ಹಂಗಾಗಿ ಅವರ ಒಂದು ಡೈರೆಕ್ಷನಲ್ಲಿ ಬರ್ತದಪ್ಪ ಅಂತಂದ್ರೆ ಒಳ್ಳೆಯದೇ. ಬಟ್ ಅದನ್ನು ಕತೆ ಅವರು ಬರೆದಿರ್ಬೋದು. ಬಟ್ ಡೈಲಾಗ್ಸ್ ಏನಿದೆ ಈ ಕತೆ ಒಂದು ಡೈಲಾಗ್ಸ್, ಇದ್ರ ಮೇಲೆ ಸಿನಿಮಾ ಹೊಂಟೋಗ್ಬಿಡ್ತದೆ. ಕೆಲವೊಂದು ಡೈಲಾಗ್ಸ್ಗಳು ಏನಾಗಿಬಿಡ್ತವಪ್ಪ ಅಂತಂದ್ರೆ ಈ ಸ್ಟೇಟಸ್ ಒಳಗೆ ಮತ್ತು ಈಗಿನ ಜನಮಾನದಲ್ಲಿ ಸ್ಟೇಟಸ್ ಒಳಗೆ, ಅದಾದ ನಂತರ ಯಾವುದಪ್ಪ ಈ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿಬಿಡ್ತಾರೆ, ಮತ್ತು ಸಿನಿಮಾ ಕಿತ್ಕೊಂಡು ಹೋಗ್ತದನ್ನು ಅವ್ರಿಗೆ ಗೊತ್ತದೆ. ಸೊ ಹಂಗಾಗಿ ಕತೆ ಅವರು ಬರೀತಾರೋ ಅಥವಾ ಡೈಲಾಗ್ ಇವರು ಬರೀತಾರೋ, ಇಲ್ಲ ಕತೆ ಡೈಲಾಗ್ ಎರಡೂ ಕೂಡ ಗಿಲ್ಲಿ ಬರೀತಾನೋ ಎನ್ನುವಂಥ ಚರ್ಚೆ ಭಾಳ ದೊಡ್ಡದಾಗಿ ನಡೆದು ಬಿಟ್ಟದ. ಅದ ನಂತರ ಗಿಲ್ಲಿ ಕಾವ್ಯ ಇವರಿಬ್ಬರ ಜೋಡಿ ಕಾಂಬಿನೇಷನ್ ತುಂಬ ಚೆನ್ನಾಗದ. ಇಡೀ ಕರ್ನಾಟಕ ಜನತೆ ಖುಷಿ ಪಟ್ಟಾರ ಇವ್ರ ಜೋಡಿ ನೋಡಿ. ಇವ್ರ ಜೋಡಿಯನ್ನೇ ಬಯಸಾಕತ್ತಾರ. ಸೊ ಹಂಗಾಗಿ ಇವರ ಜೋಡಿ ಇಟ್ಕೊಂಡೇ ಸಿನಿಮಾ ಮಾಡ್ಬೇಕಂತದ್ದು ಕೆಲವೊಬ್ಬರು ನಿರ್ದೇಶಕರ ತಲೆ. ಸೊ ಗಿಲ್ಲಿ ಈಗ ಯಾವ ಕಡೆ ಹೋಗ್ತಾನ, ಏನು ಮಾಡ್ತಾನ, ಏನು ಮಾಡಿದ್ರೆ ಚಲೋ ಇರ್ತದ, ಇದು ಕರ್ನಾಟಕದ ಜನತಾ ಆಶೀರ್ವಾದ ಹೆಂಗೆ ಉಳಿಬೇಕು, ಅದನ್ನ ಹೆಂಗೆ ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ದೊಡ್ಡ ವಿಚಾರ. ಈ ಹಿಂದೆ ಈಗಾಗಲೇ ಬಿಗ್ ಬಾಸ್ ಗೆದ್ದ ನಂತರ ಶಿವರಾಜ್ ಕುಮಾರ್ ಅವ್ರನ್ನ ಭೇಟಿಯಾಗಿದ್ದರು, ಪ್ರೇಮ್ ಅವ್ರನ್ನ ಭೇಟಿಯಾಗಿದ್ದರು, ದುನಿಯಾ ವಿಜಯ್ ಅವ್ರನ್ನ ಭೇಟಿಯಾಗಿದ್ದರು. ಸೊ ಇವರೆಲ್ಲರನ್ನು ಭೇಟಿಯಾಗ್ಯಾನ. ಸೊ ಯಾರಾದರೂ ಒಬ್ಬರ ಕಡೆಯಿಂದ ಈ ಸಿನಿಮಾ ಆಫರ್ ಬಂದಿರ್ತದೆ ಕಂಪಲ್ಸರಿಯಾಗಿ. ಅದು ಪಬ್ಲಿಕ್ ಆಗಿಲ್ಲ, ಬಟ್ ತರುಣ್ ಸುಧೀರ್ ಅವರು ಮಾತನಾಡುವಂಥದ್ದು ಮಾತ್ರ ಪಬ್ಲಿಕ್ ಆಗೈತೆ. ಬಟ್ ಮುಂದಿನ ದಿನಮಾನಗಳಲ್ಲಿ ಗಿಲ್ಲಿಗೆ ಎಲ್ಲ ಕಡೆಯಿಂದ ಈಗ ಸದ್ಯಂತೂ ಕೈ ಸಿಗುವಲ್ಲ. ಆದರೂ ಕೂಡ ನಿರ್ದೇಶಕರು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಕಾಯ್ಕೊಂಡು ಕೂತ್ಬಿಟ್ರೆ ಗಿಲ್ಲಿ ಜೊತೆ ಸಿನಿಮಾ ಮಾಡ್ಬೇಕಂತ. ಗಿಲ್ಲಿ ಆಪ್ಷನ್ ಏನಪ್ಪ, ಯಾವ ರೀತಿ ಸಿನಿಮಾ ಮಾಡಬೇಕು, ನನ್ನ ಕ್ರೇಜೇ ಬೇರೆ, ನನ್ನ ಆಲೋಚನೆ ಬೇರೆ, ಅವ್ರ ಆಲೋಚನೆ ಬೇರೆ, ಯಾವುದಕ್ಕೆ ಒಪ್ಪುವಂತ ನನಗೆ ಗೊತ್ತಿಲ್ಲ, ಯಾವುದಕ್ಕೆ ಒಪ್ಪಿಕೊಳ್ಳಲು ಗೊತ್ತಿಲ್ಲ. ನೀವೆಲ್ಲರೂ ಕೂಡ ಗಿಲ್ಲಿ ಸಿನಿಮಾ ಬಂದರೂ ಕೂಡ ಅಷ್ಟೇ ನೀವು ಇದೇ ರೀತಿ ಸಪೋರ್ಟ್ ಮಾಡಿರಿ. ಯಾಕಪ್ಪ ಅನ್ನೋದೊಂದು ಹಳ್ಳಿ ಪ್ರತಿಭೆ, ಅದು ಹಳ್ಳಿ ಜೀವನದ ಮುಗ್ಧ ಜೀವ ಮತ್ತು ನೇರವಾಗಿ ಮಾತನಾಡುವಂತಹ ಒಂದು ಒಳ್ಳೆಯ ವ್ಯಕ್ತಿತ್ವದ ಜೀವ. ಸೊ ಹಾಗೆ ಆತ ಗೆದ್ದಿರುವಂಥದ್ದು ಆತನ ವ್ಯಕ್ತಿತ್ವದಿಂದ, ಆತ ಮನೋರಂಜನೆ ನೀಡಿರುವಂಥ ಕಾರಣಕ್ಕೋಸ್ಕರ ಕರ್ನಾಟಕ ಜನತೆ ನಾವು ಮೆಚ್ಚಿ ಆತನ ಆಶೀರ್ವಾದ ಮಾಡಿವಿ. ಆತನ ಸಿನಿಮಾ ಬಂದರೂ ಕೂಡ ಅಷ್ಟೇ ಪ್ರೋತ್ಸಾಹವನ್ನು ಮಾಡಿರಿ, ಅಷ್ಟೇ ಸಿನಿಮಾವನ್ನು ನೋಡಿರಿ. ಆ ಸಿನಿಮಾ ಚಲೋ ಇತ್ತ ನೋಡ್ರಿ, ಚಲೋ ಇಲ್ಲಪ್ಪ ಬಿಡಿಸ್ರಿ, ಅತೇನು ದೊಡ್ಡ ವ್ಯಕ್ತಿ ಅಲ್ಲ. ನಾವು ನಮ್ಮ ಮನಸ್ಸಿಗೆ ನೆಮ್ಮದಿ ಇರಬೇಕು. ಸೊ ಹಾಗಾಗಿ ಆತನ ಪ್ರೀತಿ ಇದೇ ರೀತಿ ಇರಲಿ. ಕರ್ನಾಟಕ ಜನತೆ ಆಶೀರ್ವಾದ ಮಾಡಿರಪ್ಪ ಖಂಡಿತ ಆಶೀರ್ವಾದದಿಂದ ಗಿಲ್ಲಿ ನಟನ ಸಿನಿಮಾ ಗೆಲ್ತದ. ಆತ ಸಿನಿಮಾ ಆದಷ್ಟು ಸೆಟ್ಟೇರಿ ಬೆಳ್ಳಿ ತೆರೆ ಮೇಲೆ ಬರಲಿ. ಜನರು ಎಲ್ಲರೂ ಕೂಡ ಮನೋರಂಜನೆ ಮುಖಾಂತರ ಅವು ಹಾರಲಿ. ಮತ್ತು ಆತನ ಸಿನಿಮಾದಲ್ಲೂ ಕೂಡ ಆತ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನೋದನ್ನು ತೋರಿಸಿಕೊಂಡು ಕರ್ನಾಟಕಕ್ಕೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆ ಹುಟ್ಟೈತೆ ಅನ್ನುವಂಥದ್ದನ್ನು ತೋರಿಸಲಿ ಅಂತ ನಿಮ್ಮ ಮುಂದೆ ಹೇಳ್ತಾ, ಈ ಒಂದು ಆದಷ್ಟು ಬೇಗ ಗಿಲ್ಲಿಗೆ ಶುಭವಾಗಲಿ. ಸಿನಿಮಾದಲ್ಲೂ ಕೂಡ ಮತ್ತಷ್ಟು ಆತನ ಊಹೆಗೂ ಮೀರಿರುವಂಥ ಒಂದು ವಿಶ್ವಾಸ ಮತ್ತು ಪ್ರೀತಿ ಗೆಲುವು ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.